ಹಾಯ್ ಎವ್ರಿವನ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮೇ ಸಿಗ್ತಾ ಇಲ್ಲ. ಎಲ್ರಿಗೂ ಗೊತ್ತಿರುತ್ತೆ, ಹಬ್ಬದ ಸೀಸನ್ ಆಗಿರೋದ್ರಿಂದ ಮನೇಲಿ ತುಂಬ ಕೆಲಸಗಳಿರುತ್ತೆ. ಹಾಗಾಗಿ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ. ಹಾಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೂ ಸ್ವಲ್ಪ ಲೇಟ್ ಆಗ್ತಾಯಿದೆ. ಇನ್ನು ನಾನು ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೆ. ಹಾಗೆ ರೆಡಿ ಆಗ್ತಿದ್ದಾಗೆ ನಮ್ಮ ಪುಸಿದು ಈ ಲುಕ್ನ ನೋಡಿದೆ. ಇದು ಹೇಗೆ ಕಾಣಿಸ್ತಿದೆ ಅಂದರೆ ನನಗೆ ಮಾತ್ರ ಈ ಸಿನಿಮಾ ಹೀರೋಯಿನ್ಸ್ಗಳು ಪೋಸ್ಟರ್ಗೆ ಅಂತ ಲುಕ್ ಕೊಡ್ತಾರಲ್ಲ, ಇದು ಪೋಸ್ ಕೊಡ್ತಾರಲ್ಲ, ಆ ಥರ ಪೋಸಲ್ಲಿ ಮಲಗಿದ ಅನಿಸ್ತು. ಹುಡುಗಿ ಥರ ಪೋಸ್ ಮಾಡ್ತಾನೆ ಇವ್ನು ನೋಡಿದ್ರೆ ಹುಡುಗ. ನಾನು ರೆಡಿಯಾಗಿದ್ದಾಯಿತು. ರೆಡಿಯಾಗಿದ್ದು ಅಂದರೆ ಏನೋ ಅಂತಹ ಅಲ್ಲ, ಸಿಂಪಲ್ಲಾಗಿ ಏನು ಹಾಕ್ತೀನಿ ಮನೆಯಲ್ಲೇ ಅದೇ ಡ್ರೆಸ್ ಹಾಕಿದ್ದೀನಿ. ಅಂದರೆ ಓಡಾಡೋದಕ್ಕೆ ಕಂಫರ್ಟಬಲ್ ಇರಬೇಕು. ಅಲ್ಲಿ ಸುಮ್ಮನೆ ಹಿಂಸೆ ಅನಿಸುತ್ತೆ, ಬಿಸಿಲು ಬರ್ತೈತೆ, ಏನೋ ಗೊತ್ತಿಲ್ಲ. ಹೋಗಿ ಬರೋದ್ರೊಳಗೆ ಹೋಗಿ ಬರೋಣ. ಜನ ಇಲ್ಲದಿದ್ರೆ ಸಾಕು. ಜನ ಇಲ್ಲ ಅಂದ್ಕೊಂಡೆ ಇವತ್ತು ಹೋಗ್ತಾ ಇರೋದು, ಇಲ್ಲಾಂದಿದ್ರೆ ಸ್ಯಾಟರ್ಡೇಸೇ ಹೋಗ್ಬೋದಿತ್ತು. ಇಲ್ಲಿ ಕೋಕಿಮಾ ಆಚೆ ಹೋಗ್ತೀವಿ ಅಂತ ಗೊತ್ತಾಗ್ಬಿಟ್ಟು ಅಕ್ಕ ಆಲೇ ಜಿಗುಪ್ಸೆಗೆ ಬಿದ್ದೋಗೋಳೆ. ಆಯ್ತು ಪಾಚಂದಿರು ಬಂಗಾರ, ನೀನು ಪುಸಿನೂ ಮಲ್ಕೊಂಡವನ, ಅವನು ಪಡ್ಗವನು. ಏನೋ ಹೊರಡೋದು. ಎತ್ಕೋ ಹೋಗೋಣ. ಅವಳು ಹೋಗೋಣ ಅನ್ನೋ ಸೌಂಡ್ ಕೇಳಂಗಿಲ್ಲ, ಅವನಿಗೆ ಹೇಳಿದ್ರೆ ಸಾಕು ಅಲ್ಲಿ ಎದ್ದು ಓಡುವತ್ತವಳೆ. ಓಡೆ ಬಂದ್ಲೆ. ಎತ್ಕೋ ಬಂಗಾರಿ, ಕೂಡಕ್ಕೆ ಹೋಗೋದು ಪ್ಲೀಸ್, ಬೇಜಾರು ಮಾಡಬೇಡ. ಬಿಕ್ಕಿ ಕೊಡ್ತೀನಿ, ನಿಂಗೆ ಒಂದು ಬಿಕ್ಕಿ ಕೊಡ್ತೀನಿ. ಬಿಸ್ಕೆಟ್ ಕೊಟ್ಟು ಹೋಗೋದು ಅವಳಿಗೆ. ನೆನ್ನೆ ಡಾಗ್ ಬಿಸ್ಕೆಟ್ ತಂದವ್ರು, ಡಾಗ್ ಬಿಸ್ಕೆಟು ಕಿವಿ ಕೆರ್ಕತ್ತಿದ್ಲು ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ಸಂತು. ಹಾಗಾಗಿ ಡಾಗ್ ಬಿಸ್ಕೆಟ್ ಕೊಟ್ಟು ಕಳ್ಸವ್ರು. ಡಾಗ್ ಬಿಕ್ಕಿ ಕೊಡ್ತೀನಿ ಬಾ ಅಮ್ಮ. ಬಿಕ್ಕಿ ಅಜ್ಜಿ ತಗೋ. ಈ ನನ್ನ ಮಗ ಇವನು ಇಲ್ಲಿ ಮಲ್ಕೊಂಡಿದ್ದೆ ಹೊಡಿತಾನೆ. ಹಿಡಿ ಮಗಳೇ. ಆಸ್ಮೇಲೆ ಹತ್ತು. ಹಾಂ ಒಯ್ತೆ. ಬೇರೆ ಟೈಮಲ್ಲಿ ಅವ್ರು ತಿನ್ನೋ ಪ್ಲೇಸೇ ಹಾಸಿಗೆ. ಇವಾಗ ನಾವು ಒಯ್ತಾ ಇದ್ದೀವಿ ಅಂತ ಗೊತ್ತಲ್ಲ, ಬಿಟ್ಟು ಓಡ್ಬಿಡ್ತಾರಂತೆ. ಅಲ್ಲಿ ಎತ್ಕೊಂಡು ಜೊತೆಗೆ ನಡ್ಕೊಬತ್ತಾ. ತಿನ್ಕೋ ಬಿಕ್ಕಿ ತಿನ್ಕೋ. ಬಿಂದಿಗೆದು ಇದು ಕತ್ತು ಸ್ವಲ್ಪ ದೊಡ್ಡದಾಗೈತೆ. ಹಾಗೆ ನೋಡೋಣ, ಏನಾದರೂ ಆದರೆ ಅಲ್ಲೇ ಆರ್ಡ್ರ್ ಮಾಡಿಸ್ಕೊಂಡು. ಇರು ಬಂಗಾರ. ಬಾಕ್ಲಚ್ಚು. ಇದು ಕತ್ತು ದೊಡ್ಡದು, ತೆಂಗಿನಕಾಯಿ ದೊಡ್ಡದೇ ಬೇಕು. ಅದಕ್ಕೋಸ್ಕರ ಇದ್ರ ಸರೌಂಡಿಂಗ್ ಏನಾದರೂ ಮಾಡಿಸ್ಬೋದಾ ಅಂತ ತೊಗೊಂಡೋಗಿ ಕೇಳ್ಕೊಂಡು ಬರೋಣ ಅಂತ. ಹಾಕ್ಬೋದಾ? ನನಗಿದೊಂದು ಮಾಡ್ಕೆ ಕೊಡ್ತಾನೆ ಒಳ್ಳೆ. ಏನು ಚೇಂಜು? ಗಾಡಿನಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಂದರೆ ಯೂಶ್ವಲಿ ಬಸ್ಸಲ್ಲಿ ಹೋಗ್ತಾ ಇದ್ದೆ. ಬಸ್ಸಲ್ಲಿ ಲಗೇಜ್ ಎತ್ಕೊಂಡು ಬರೋದೆಲ್ಲ ತುಂಬ ಹಿಂಸೆ ಅನಿಸುತ್ತೆ. ಅದಕ್ಕೆ ನಾನು ನನ್ನ ತಮ್ಮನ ಕರೆದಿದ್ದೆ, ಅವನು ಬಂದಿದ್ದ. ಸರಿ ಅಂತ ಹೇಳಿ ಹೋಗ್ತಾ ಇದ್ವಿ. ಇನ್ನು ರೋಡಲ್ಲಿ ಟ್ರಾಫಿಕ್ಕು ಚೆನ್ನಾಗಿತ್ತು. ವೀಕ್ ಡೇ ಆಗಿದೆ, ಟ್ರಾಫಿಕ್ ಇರಲ್ಲ, ರಶ್ ಇರಲ್ಲ ಮಾರ್ಕೆಟು ಅಂದ್ಕೊಂಡು ಹೊರಟಿದ್ದು. ನೋಡಿದ್ರೆ ರೋಡಲ್ಲೇ ಜನಗಳು ಸರಿಯಾಗಿ ತುಂಬಿದ್ರು. ನೋಡಿ, ರೋಡ್ ತುಂಬ ಗಾಡಿಗಳೇ ಐತೆ. ಟ್ರಾಫಿಕ್ ಸರಿಯಾಗೇ ಇತ್ತು. ಅಂತೂ ಇಂತೂ ಹೆಂಗೋ ಆ ಟ್ರಾಫಿಕ್ಕಿಂದ ಮುಗಿಸ್ಕೊಂಡು KR ಮಾರ್ಕೆಟ್ಗೆ ಬಂದ್ವಿ. ಪಾರ್ಕಿಂಗ್ KR ಮಾರ್ಕೆಟಲ್ಲೇ ಮಾಡ್ಕೊಳ್ಳೋಣ, ಚೆನ್ನಾಗಿದೆ ಅಂತ ಇತ್ತೀಚೆಗೆ ವೀಡಿಯೋಸ್ಗಳನ್ನ ನೋಡಿದ್ದೆ. ಮುಂಚೆ ಒಂದು ಸರಿ ನೋಡಿದ್ದೆ ನಾನು, ಅಂದರೆ ಅದು ಪಾರ್ಕಿಂಗ್ ಜಾಗನ ನೋಡೋದಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಕಚ್ಚಡವಾಗಿತ್ತು. ಬಟ್ ಇವಾಗ ವೀಡಿಯೋಸ್ಗಳಲ್ಲಿ ನೋಡಿದಾಗೆ ಚೆನ್ನಾಗಿತ್ತು. ನಾನು ಯಾವತ್ತೂ ಒಳಗೆ ಹೋಗಿ ನೋಡಿರಲಿಲ್ಲ. ಇಲ್ಲೇ ಹೋಗಿ ಪಾರ್ಕ್ ಮಾಡಿದ್ರಾಯ್ತು, ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು. ಏನು ಗೊತ್ತಿಲ್ಲ ನನಗೇನು ಮಾಡಬೇಕು ಅಂತ, ನನಗೇನು ಗೊತ್ತು. ಆಮೇಲೆ ಪೇ ಮಾಡೋದು ಅನಿಸುತ್ತೆ. ಇದೇ ಫಸ್ಟ್ ಟೈಮು. ಚೆನ್ನಾಗಿ ಮಾಡೋರಲ್ಲ. ಮುಂಚೆ ಎಷ್ಟು ವಜ್ಜೆ ಇತ್ತು ಗೊತ್ತಾ, ಇದು ಪಾರ್ಕಿಂಗ್ ಕಾಲಿಕ್ಕಂಗಿರಲಿಲ್ಲ, ಹಂಗಿತ್ತು. ಚೆನ್ನಾಗಿ ಮಾಡೋರು. ಫಸ್ಟ್ ಟೈಮ್ ಇದ್ರ ಒಳಗಡೆ ಬರ್ತಾಯಿದ್ರು. ಹೂವಿನ ಸ್ಮೆಲ್ ನೋಡು ಹೆಂಗೆ ಬರ್ತೈತೆ. ಇದು ಯಾವುದೋ ಸುಗಂಧರಾಜದ ಸ್ಮೆಲ್ ಸಖತ್ತಾಗ್ಬಿಟ್ಟೈತೆ. ಚೆನ್ನಾಗೈತೆ. ಫಸ್ಟು ನಾನು ಒಂದ್ಸರಿ ಯಾವಾಗಲೂ ಇಳಿದಿದ್ದೀನಿ ಇದ್ರ ಕೆಳಗಡೆ. ಗೊಜ್ಜೆ ಫುಲ್ ನೀರು. ಎಕ್ಸಿಟ್ಗೆ ಯಾಕೆ ಹೋಗ್ತಾ ಇದೆಯಾ? ಅಲ್ಲಿ ಹಾಕ್ಬೇಕು. ಅವ್ರು ಲೈನ್ ಮಾಡಿಲ್ವಾ? ನಿಮ್ಗಳಿಗೆ ಹೆಂಗೆ ಬೇಕು ಹಂಗೆ ಹಾಕಕ್ಕ. ಇದು ಕಾರ್ ನಿಲ್ಲಿಸ್ತಾ ಹಾಕೋಲ್ ಮುಂದೆ ಯಾರೋ ಮಾಡಿದ್ರು ಅಂತ ಎಲ್ಲರೂ ಹಂಗೆ ಮಾಡಿದ್ರೆ ಒಂದು ಸ್ವಲ್ಪ ಮುಂದೆ ಹಾಕೋ. ಹಾಕು ಸಾಕು. ಚೆನ್ನಾಗಿ ಮಾಡೋದು ಪಾರ್ಕಿಂಗೆಲ್ಲ. ಆದರೂ ಎಷ್ಟೇ ನೀಟಾಗಿ ಮಾಡಿಕೊಟ್ರು ಈ ಕೆಲವೊಂದು ಜನಗಳು ಈ ಥರ ಗೊಜ್ಜೆ ಬುದ್ಧಿಗಳು. ಅಲ್ಲಿ ಬ್ಯಾಗ್ ಎತ್ಕೋ. ಬಿಂದಿಗೆನೂ ಬೇಕು, ಸೈಜ್ ಗೊತ್ತಾಗಬೇಕು. ಇರು, ಸೈಜ್ ನೋಡ್ಕೊಬಿಡೋಣ. ನಾವು ವೆಲ್ಡಿಂಗ್ ಶಾಪ್ ಹೋದ್ವಿ, ಎಲ್ಲೂ ಮಾಡಲ್ಲ ಅಂದರು. ಬೇರೆ ಬಿಂದಿಗೆನೇ ಎಕ್ಸ್ಚೇಂಜ್ ಮಾಡೋಣ. ಬಟ್ ಇದನ್ನು ಹಾಕಲ್ಲ, ಇರಲ್ಲ. ಇದನ್ನು ಹೆಂಗೆ ಅಳತೆ ನೋಡ್ಕೊಳ್ಳೋದ್ಲ? ನೋಡಿದ್ರೆ ಗೊತ್ತಾಗ.
ಮಾಡಿಕೊಟ್ಟು ಜಾಗ ನಾನು ನೀಟಾಗಿ ಇಟ್ಕೊಂಡ್ರೆ ಇವ್ರಿಗೇನು ಕಷ್ಟನೋ ಈ ಥರ ಹುಕ್ಕೊಂಡು ಇದು ಹಿಂಗಿರುತ್ತೆ. ಬರ್ತಾ ಬರ್ತಾ ಏನು ಇದನ್ನು ಕ್ಲೀನ್ ಮಾಡೋಕ್ಕಾಗತ್ತೆ, ಇನ್ನೂ ಗೊಜ್ಜೆ ಆಗುತ್ತೆ. ಫ್ರೂಟ್ ಮಾರ್ಕೆಟ್ ಚಿಕ್ಕಪೇಟೆ ಶಾಪಿಂಗ್ ಅಂದ್ಬಿಟ್ಟು KR ಮಾರ್ಕೆಟ್ ಒಳಗೆ ಬಂದಿದ್ದೀನಿ ನಾನು. ಎಷ್ಟು ಚಂದ ದಾರಗಳೈತೆ ರೆಡ್ಡದಲ್ಲಿ. ಫಸ್ಟಿಗೆ ಹೋಗ್ತಾನೆ KR ಮಾರ್ಕೆಟ್ ಹೋದ್ವಿ. ಬಸ್ ಇಳಿದಾಗ ಯಾವಾಗಲೂ ಚಿಕ್ಕಪೇಟೆಗೆ ಡೈರೆಕ್ಟ್ ಹೋಗ್ತಿದ್ದೆ. ಬಟ್ ಆದರೆ ಗಾಡಿ ಇದ್ದಿದ್ದರಿಂದ ಪಾರ್ಕ್ ಮಾಡೋದಕ್ಕೆ ಜಾಗ ಬೇಕು ಅಂತ ಹೇಳ್ಬಿಟ್ಟು ಪಾರ್ಕಿಂಗ್ ಹೋದ್ವಿ. ಇಲ್ಲೇ ಎಲ್ಲೋ ಮಿಸ್ ಹೊಡಿತು ಅನಿಸುತ್ತೆ ನನಗೆ. ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಯಾವ ಚಂದಕ್ಕೆ ಮಾಡಿದೆ ಅಂತ ಲಾಸ್ಟಿಗೆ ಗೊತ್ತಾಗುತ್ತೆ. ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡೋದೋ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡೋದೋ ಅಂತ ನಿಮಗೆ ವೀಡಿಯೋಸ್ ನೋಡ್ತಾ ಗೊತ್ತಾಗುತ್ತೆ. ಸೊ ನೋಡಿ ಏನು ಹಾಗೆಯೇ ಅಲ್ಲಿಂದ ಬರ್ತಿದ್ದಾಗೆ ಒಂದು ಸೈಡು ಫ್ರೂಟ್ಸ್ ಮಾರ್ಕೆಟ್ ಇದೆ, ಇನ್ನೊಂದು ಸೈಡಲ್ಲಿ ಈ ರೀತಿ ಸಣ್ಣ ಪುಟ್ಟದ ಮಾರ್ಕೆಟ್ ಇದೆ. ಸೊ ಹಾಗಾಗಿ ಅಲ್ಲಿ ಬಂದ್ವಿ. ಇನ್ನೂ ಏನು ಜನ ಅಂತ ಇರಲಿಲ್ಲ. ಓಕೆ, ಶಾಪಿಂಗ್ ಮಾಡೋದಕ್ಕೆ ಬೆಸ್ಟ್ ಇದೆ, ಏನು ತೊಂದರೆ ಇಲ್ಲ ಅಂತ ಅನಿಸ್ತು. ಸರಿ, ಶಾಪಿಂಗ್ ಮಾಡೋದಕ್ಕೆ ಹೊರಡೋಣ ಅಂತ ಹೊರಟ್ವಿ. ಅಂಗಡಿಗಳು ಎಲ್ಲ ಓಪನ್ ಆಗಿದ್ವು. ಫಸ್ಟಿಗೆ ಹೋಗಿದ್ದೆ ನನಗೆ ಇದು ತೋರಣ ಅಂದರೆ ಇದು ಆರ್ಟಿಫಿಷಿಯಲ್ ಫ್ಲವರ್ಸ್ ಅಂದರೆ ಬ್ಯಾಕ್ ಡ್ರಾಪ್ ಮಾಡೋದಕ್ಕೆ ಇದನ್ನು ತೊಗೊಳ್ಳೋಣ ಅಂತ ಇತ್ತು. ಮುಂಚೆಯಿಂದಲೂ ಆಲ್ಮೋಸ್ಟು 3-4 ಇಯರ್ಸ್ ಆಯಿತು ಅನಿಸುತ್ತೆ. ಅವಾಗಿಂದನೂ ಒಂದೇ ಥರ ಬ್ಯಾಕ್ ಡ್ರಾಪ್ ಹಾಕಿದ್ದೀನಿ. ಬಟ್ ಆದರೆ ಈ ಸರಿ ಸ್ವಲ್ಪ ಚೇಂಜಸ್ ಮಾಡೋಣ, ಒಂದೇ ಥರ ಬೇಡ ಅಂತ ಅನಿಸಿತ್ತು. ಹಾಗಾಗಿ ಫಸ್ಟಿಗೆ ಚಿಕ್ಕಪೇಟೆಗೆ ಹೋಗಿದ್ದೆ. ಇದು ಫ್ಲವರ್ ಡೆಕೋರೇಷನ್ ಅಂಗಡಿ ಏನಿದೆ ಆ ಥರದ್ದು. ಮಾತ್ರ ಅಲ್ಲಿ ಕಲರ್ ಡಿಫ್ರೆಂಟ್ ಕಲರ್ಸ್ಗಳು, ಡಿಫ್ರೆಂಟ್ ಪ್ಯಾಟ್ರನ್ಸ್ಗಳು, ಎಲ್ಲ ಪ್ಯಾಟ್ರನ್ಸು ತುಂಬ ಚೆನ್ನಾಗಿದ್ವು. ಒಂದಕ್ಕಿಂತ ಒಂದು ನೋಡೋದಕ್ಕೆ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿರೋ ಪ್ಯಾಟ್ರನ್ಗಳು ಸಿಗುತ್ತೆ. ಬಟ್ ಕಾಸ್ಟು ಹಾಗೆ ಸರಿಯಾಗೈತೆ ಮಾತ್ರ. ನಿಜಕ್ಕೂ ಚಿಕ್ಕಪೇಟೆಯಲ್ಲಿ ತೊಗೊಂಡ್ರೆ ಇಷ್ಟ ಇಲ್ಲ ಹೊರಗಡೆ ತೊಗೊಂಡ್ರೂ ಇಷ್ಟೇ ಇರುತ್ತಾ ಅಂತ ನನಗಂತೂ ತುಂಬ ಡೌಟ್ ಅನಿಸ್ತು. ಅಲ್ಲಿ ರಿಯಲ್ ಮಲ್ಲಿಗೆ ಹೂ ಥರ ಐತೆ, ಹಂಗೆ ಕಾಣಿಸ್ತೈತಲ್ವಾ? ಇದು ಒಂಥರ ಡಿಫ್ರೆಂಟು. ಇದು ನೋಡಿದ್ದು ನಾನು. ಮಾರ್ಕೆಟಲ್ಲಿ ಡಿಫ್ರೆಂಟಾಗಿ ಬರ್ತಾನೆ ಇರುತ್ತೆ. ಇಲ್ಲಿ ನೋಡಿ ಫುಲ್ ಕಮಲ ಹೂವಿಂದೆ ಹಾರ. ಇನ್ನು ಅದಕ್ಕಿಂತ ಡಿಫ್ರೆಂಟ್ ಅನಿಸಿದ್ದು ಈ ಬಾಳೆಗೊನೆ ನೋಡಿ. ಕಾಯಿ ಬಾಳೆಹಣ್ಣು, ಹಣ್ಣು ಬಾಳೆಹಣ್ಣು ಎರಡೂ ಇದೆ. ಹಣ್ಣು ಮಾತ್ರ ನೋಡ್ತಿದ್ದೆ. ಬಟ್ ಇವತ್ತು ಕಾಯಿ ಬಾಳೆಹಣ್ಣು ಇರೋದು ಡಿಫ್ರೆಂಟಾಗಿರೋದು ಇದೇ ಫಸ್ಟ್ ಟೈಮ್ ನೋಡಿದ್ದು. ಇನ್ನು ನಾನು ಈ ವರ್ಷ ಇದನ್ನು ತಗೊಳ್ಳೋಂಥ ಮೈಂಡ್ ಫಿಕ್ಸೇ ಆಗಿಲ್ಲ. ನೋಡೋಣ ನೆಕ್ಸ್ಟ್ ವರ್ಷ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ತಟ್ಟೆ ಇವರೇ ತುಂಬಿಟ್ಟವ್ರು ಇಲ್ಲಿ ನೋಡು. ಹಿಂಗೆ ತಟ್ಟೆ ತುಂಬೋದಲ್ಲ, ನಾವು ಒಂದೊಂದು ತಟ್ಟೆ ಇಟ್ಕೊಂಡಾಗ ಹಂಗೆ ತುಂಬಿಡ್ಬೋದು. ಆದರೆ 4 ತುಂಬಲ್ಲ. ಇಲ್ಲಿ ಇವರು ಅವಕಾಡೋ ಇದು 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 ಎಲ್ಲ ತುಂಬೋರು. ಆರಾಮ್ಸೆ ಹಬ್ಬಕ್ಕೆ ಒಂದೊಂದು ಪ್ಲೇಟ್ ತಗೊಂಡು ಹೋಗ್ಬಿಡ್ಬೋದು, ಏನಿಲ್ಲ. ಅಂದರೆ ಆ್ಯಪಲ್ ಇಷ್ಟೊಂದು ಚಿಕ್ಕದೈತೆ. ಯಾವುದೋ ಬೇರೆ ಥರ ಆ್ಯಪಲ್ ಇರಬೇಕು. ಮತ್ತು ಇದು ಸರಿನೋ ಏನೋ ಹಂಗೆ ಗೊತ್ತಾಯ್ತಲ್ಲ, ಅದೇನು ಹೆಸರು ಅನ್ನೋದು ಗೊತ್ತಾಯ್ತಲ್ಲ ನನಗೆ. ಇದು ಏನಣ್ಣು? ಹಾಂ, ಇದು ಇದು ಅದು ಪ್ಲಮ್ಮು, ಅದೇನೋ ಏನೋ ನನಗೆ ಗೊತ್ತಿಲ್ಲ. ಡ್ರ್ಯಾಗನ್ ಫ್ರೂಟು. ಅಲ್ಲಿ ದಾಳಿಂಬೆ ಫ್ರೆಶ್ ಆಗಿದ್ದಿಲ್ಲ, ಫ್ರೆಶ್ ಇಲ್ಲ. ಅಯ್ಯೋ, ಎಷ್ಟು ಅಂಗಡಿ ನೋಡೋದು. ಇನ್ನು ಹಾಗೆ ಸುತ್ತುತ್ತಾ ದಾವಾಗಕ್ಕೆ ಶುರು ಆಯಿತು. ಇನ್ನು ಕಣ್ಣಿಗೆ ಬಿದ್ದಿದೆ ಗೋಲಿ ಸೋಡಾ. ಫಸ್ಟಿಗೆ ಕುಡಿದು ಬಿಡೋಣ ಅಂತ ಹೇಳ್ಬಿಟ್ಟು ಒಂದೇ ಏನೂ ತೊಗೊಂಡಿಲ್ಲ. ಫಸ್ಟಿಗೆ ಗೋಲಿ ಸೋಡಾ ಕುಡಿದಿದ್ದಾದಮೇಲೆ ಇನ್ನು ನಾನು ಮೊನ್ನೆ ಅದೇ ಭೀಮ್ನ ಅಮಾವಾಸ್ಯೆ ದಿನ ಹೋಗಿದ್ದೆ ಅಲ್ವಾ, ಅಜ್ರಕ್ ಪ್ರಿಂಟು ನನಗೆ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ, ಮಿರರ್ ವರ್ಕ್ತು ಅಂತ ಹೇಳ್ಬಿಟ್ಟು ಅದನ್ನು ಹುಡ್ಕೊಂಡು ಹೋದೆ. 1-2 ಅಂಗಡಿ ಹುಡುಕ್ಲಿಲ್ಲ, ತುಂಬ ಅಂಗಡಿ ಹುಡುಕ್ತೆ. ಬಟ್ ನನಗೆ ಬೇಕಾಗಿರೋ ಥರದ್ದು ಪ್ಯಾಟ್ರನ್ನು ಕಲರು ಸಿಗಲಿಲ್ಲ. ಅಂದರೆ ಇಲ್ಲಿ ಈ ಥರ ಕಾಣಿಸ್ತಾ ಇದೆ ಇದಷ್ಟೇ. ಆದರೆ ನಾನು ನಮ್ಮ ಏರಿಯಾದಲ್ಲಿ ನೋಡಿದ್ರಲ್ಲಿ ಫುಲ್ ಸ್ಯಾರಿ ಮಿರರ್ ವರ್ಕ್ ಇತ್ತು. 1050 ರುಪೀಸ್. ಇಲ್ಲೆಲ್ಲ 750, 800ಗೆಲ್ಲ ಸಿಗ್ತಿತ್ತು. ಬಟ್ ಆದರೆ ಆ ಥರ ಇರ್ತಿರಲಿಲ್ಲ. ಬರೀ ಆಫ್ ಮಾತ್ರ ಮಿರರ್ ವರ್ಕ್ ಇರ್ತಿತ್ತು, ಇಲ್ಲ ಮಿರರ್ ವರ್ಕೇ ಇರ್ತಿರಲಿಲ್ಲ. ಆ ಥರ ಇರ್ತಿತ್ತು. ನನಗೆ ಇಷ್ಟನೇ ಆಗಲಿಲ್ಲ. ಇನ್ನೇನು ಮಾಡೋದಕ್ಕಾಗಲ್ಲ ಅಂತೇಳಿ ಹಾಗೆ ವಾಪಸ್ ಬಂದೆ. ಲಕ್ಷ್ಮಿನ ಆಲ್ರೆಡಿ ಕೂರಿಸ್ಬಿಟ್ಟವ್ರೆ. ಇದಕ್ಕೆ ಹಾಕಿದಿರಲ್ಲ, ಇದು ಸಿಗಲ್ವಾ? ಫೇಸ್ಗೆ ಹಾಕಿರೋದೆಲ್ಲ ಫೇಸ್ ಅಲ್ಲ, ಜಸ್ಟ್ ಸೆಟ್ಟು. ಚೆನ್ನಾಗಿ ಅಲಂಕಾರ ಮಾಡೋರಲ್ಲ ಮಗನ. ಇದು ಚೆನ್ನಾಗೈತೆ. ಅಯ್ಯೋ, ಎಷ್ಟು ಚಂದ ಆಯಿತು. ಸರನು ಎಷ್ಟು ಚೆನ್ನಾಗಿ ಹಾಕೋರೆ. ಈ ಥರದ್ದು ನೆಕ್ಸ್ಟ್ ವರ್ಷ ತಗೋಬೇಕಿವ. ಕೈ ಕಾಲು ಈ ಥರ ಕೈ ಮೇಲೆ ಈ ಥರ ಹಾಕೋದು ಬರುತ್ತೆ. ಇದು ನಮ್ಮ ತಂದು ಕೊಟ್ರೆ ಪೇಂಟಿಂಗ್ ಎಷ್ಟಾಗುತ್ತೆ?
ಆಯ್ತಪ್ಪ. ಆ ಲಕ್ಷ್ಮೀ ಅಮ್ಮನ ಅಲಂಕಾರ ನೋಡೋದಕ್ಕೆ ಎಷ್ಟು ಚೆಂದ ಕಾಣಿಸ್ತಿತ್ತು ಗೊತ್ತಾ, 2 ಕಣ್ಣು ಸಾಲದು. ಆದರೆ ಅವರು ಅದ್ರ ಕಾಸ್ಟ್ ಹೇಳಿದಾಗ ಆ ಲಕ್ಷ್ಮಿನೇ ಬಂದು ಕಣ್ಮುಂದೆ ನಿಂತಷ್ಟೇ ಕಾಸ್ಟ್ ಇದೆ. 7,000 ರೂಪಾಯಿ ಇದಿಷ್ಟು ಅಲಂಕಾರಕ್ಕೆ ಮಾತ್ರ. ಆ ಮುಖವಾಡಕ್ಕಲ್ಲ, ಮುಖವಾಡ ಬೇರೆ ಸಪ್ರೇಟು, ಅದರಲ್ಲಿರೋ ಅಲಂಕಾರಕ್ಕೆ 7,000 ರೂಪಾಯಿ. ಬಂದಾಗಿಂದ ಏನು ತಗೊಳ್ದೇ ಇದ್ರು ತಿನ್ಕೊಂಡು ಕುಡ್ಕೊಂಡು ಓಡಾಡೋದಾಯ್ತು. ಫುಲ್ ಟ್ರಾಫಿಕ್ ಆಗೋಯ್ತು, ಜನನೇ ಜಾಸ್ತಿ ಆಗ್ಬಿಟ್ಟವ್ರು ಇಲ್ಲಿ. ಬಂದಾಗ ಅಷ್ಟು ಜನನೇ ಇರಲಿಲ್ಲ, ಇವಾಗ ಫುಲ್ ತುಂಬ ಹೋಗೋರು ಆಲ್ರೆಡಿ. ಇಷ್ಟೊಂದು ಜನ ಆಗ್ಬೋದು. ಈಗ ಹೆಂಗಪ್ಪ ಓಡಾಡೋದು ಅನ್ನಂಗೆ ಐತೆ ನೋಡಿದ್ರೆ. ಇನ್ನು ಸುತ್ತಾಡಿ ಏನೇನು ಬೇಕಿತ್ತು ಅದು ತೊಗೊಂಡು ಸಾಕಾಯಿತು. ಇನ್ನು ಹಣ್ಣು ತೊಗೊಂಡು ಹೋಗೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ಹಣ್ಣಿನ ಮಾರ್ಕೆಟ್ ಕಡೆ ಬಂದ್ವಿ. ಇನ್ನು ಇಲ್ಲೆಲ್ಲ ರೇಟ್ ನೋಡಿದ್ರೆ ಫುಲ್ ಜಾಸ್ತಿ ಆಗಿತ್ತು. ಮೈಸೂರಲ್ಲಿ ಮೊನ್ನೆ ದಾಳಿಂಬೆ ಕೇಳಿದಾಗ 100 ರೂಪಾಯಿ ಕೆಜಿಗೆ ಒಳ್ಳೊಳ್ಳೆ ಸೈಜ್ ಇರೋ ದಾಳಿಂಬೆನೇ ಇದ್ವು. ಬಟ್ ಆದರೆ ಇಲ್ಲಿ ಕೇಳಿದಾಗ ಏನು ಹಬ್ಬ ಅಂತ ರೇಟ್ ಜಾಸ್ತಿ ಆಗಿದೆಯಾ, ಇಲ್ಲ ಮೈಸೂರಲ್ಲಿ ಕಮ್ಮಿ ಇದು ಇಲ್ಲಿ ರೇಟ್ ಜಾಸ್ತಿ ಇದೆಯಾ ಅಂತ ಡೌಟ್ ಅನ್ನಿಸ್ತು. 180, 200 ರೂಪಾಯಿ ಅಂದರೆ ದಪ್ಪ ಇರೋ ದಾಳಿಂಬೆ ಬೇಕು ಅಂದರೆ 180, 200 ರೂಪಾಯಿ. ಇನ್ನು ಆ ಫುಟ್ಪಾತಲ್ಲಿ ಹಾಕೊಂಡು ಮಾರ್ತಿದ್ರಲ್ಲ ಅಲ್ಲಿ ಕೇಳಿ ನೋಡಿದಿದ್ರೆ ಕಮ್ಮಿಗೆ ಕೊಡ್ತಿದ್ರೇನೋ. ಅಲ್ಲೂ ಕೂಡ ಫ್ರೆಶ್ ಆಗಿ ದಪ್ಪ ದಪ್ಪಕ್ಕಿರೋದೆ ದಾಳಿಂಬೆಗಳನ್ನ ಇಟ್ಟಿದ್ರು. ಇಲ್ಲೇ ಒಳಗಡೆ ಫ್ರೂಟ್ ಮಾರ್ಕೆಟ್ ಹತ್ರನೇ. ಕಾಸ್ಟ್ಲಿ ಅನಿಸ್ತು ನನಗೆ. ಇನ್ನು ತೊಗೊಂಡು ಹೊರಟ್ವಿ. ಇನ್ನು ಲಕ್ಷ್ಮೀ ಅಮ್ಮನವ್ರದ್ದು ಮುಖ ಮಾತ್ರ ಅಲಂಕಾರದ್ದು ನನಗೆ ಹಾಗೆ ಕಣ್ಣಲ್ಲಿ ಕಟ್ದಂಗಿದೆ. ನನಗೆ ತುಂಬ ಆಸೆ ಅನಿಸ್ತು ಮಾಡಿಸ್ಬೇಕು ಅಂತ. ಬಟ್ ಆದರೆ ಅಷ್ಟು ಬಜೆಟ್ ನಾವು ಒಂದೇ ಸರಿಗೆ ನಾವು ಮಾಡಿಸ್ಬೇಕು ಅಂತ ಮನ್ಸು ಮಾಡೋದಕ್ಕಾಗೋದಿಲ್ಲ. ಅಷ್ಟು ದೊಡ್ಡ ಬಜೆಟ್ ಇದ್ದಾಗ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಅದನ್ನು ಅಡ್ಜಸ್ಟ್ ಮಾಡಿ ನೆಕ್ಸ್ಟ್ ಟೈಮ್ಗಾದರೂ ಮಾಡಿಸೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಮಾಡಿಸ್ತೀನಿ, ಅದಂತೂ ಬಿಡೋದಿಲ್ಲ. ಲಕ್ಷ್ಮೀ ಅಮ್ಮನವರೇ ಆಶೀರ್ವಾದ ಮಾಡಿ ನೆಕ್ಸ್ಟ್ ಸರಿ ಮಾಡಿಸೋದಕ್ಕೆ ಕೊಡ್ತಾರೆ. ಇನ್ನು ಹಾಗೆ ಬಂದ್ವಿ, ನಮ್ಮ ಏರಿಯಾದಲ್ಲೇ ಬಂದು ಒಂದು ಹೋಟೆಲ್ನಲ್ಲಿ ಹಾಗೆ ಊಟ ಮಾಡಿಕೊಂಡು ಸ್ವಲ್ಪ ತರಕಾರಿ ತೊಗೊಳ್ಳೋಣ ಅಂತ ಬಂದೆ ಮಾರ್ಕೆಟ್ಗೂ. KR ಮಾರ್ಕೆಟಲ್ಲೇ ಹೋಗಿ ತರಕಾರಿ ತೊಗೊಳ್ದೇನೆ ಇಲ್ಲಿ ಬಂದಿದ್ದೀನಿ ಅಂತಲ್ಲ, ತೊಗೊಂಡೆ. ಬಟ್ ಆದರೆ ಇಲ್ಲಿ ಬಂದು ನೋಡಿದಾಗ 70 ರೂಪಾಯಿ ಕೆಜಿ ನಮಗೆ ಬೇಕಾಗಿದ್ದು ಆರಿಸ್ಬೋದು. ನಾನು ಮಾರ್ಕೆಟಲ್ಲಿ 1 ಕೆಜಿ ಬೀನ್ಸ್ ತೊಗೊಂಡಿದ್ದೀನಿ, ಆದರೆ 80 ರೂಪಾಯಿ ಕೆಜಿ ನಮಗೆ ಬೇಕಾಗಿರೋದು ಆರಿಸೋದಿಲ್ಲ. ಅವ್ರು ತುಂಬಿಕೊಟ್ಟಿದ್ದನ್ನು ಎತ್ಕೊಂಡು ಬರಬೇಕು. ನಾವೆಲ್ಲ ವಸ್ತುನೂ ಚಿಕ್ಕಪೇಟೆ ಮಾರ್ಕೆಟಲ್ಲಿ ಕಮ್ಮಿ ಸಿಗುತ್ತೆ ಅಂದ್ಕೊಂಡು ಹೋಗ್ತೀವಿ. ಬಟ್ ಆದರೆ ಅಲ್ಲೂ ಏನು ಕಮ್ಮಿ ಇಲ್ಲ. ನಮ್ಮಲ್ಲಿ ಸಿಗೋದಕ್ಕಿಂತ 10 ರೂಪಾಯಿ 15 ರೂಪಾಯಿ ಜಾಸ್ತಿನೇ ಇಟ್ಟು ಅವ್ರು ಮಾರ್ತಾರೆ ಅಂತ ಇವತ್ತು ಗೊತ್ತಾಯಿತು. ನಂಗೆ ಸಾಕಾಯ್ತು ಬಂದು ಹೋಗಿ ಪಾಚಂಡಿದ್ದೀನಿ. ಇಲ್ಲಿ ನಮ್ಮ ಕನುಷಿ ಹಣ್ಣ ನೋಡ್ಬಿಟ್ಟು ತಿನ್ನಬೇಕು ಅಂತ ತರಿಸ್ಕೊಂಡು ಕಟ್ ಮಾಡ್ಕೊಂಡು ಅಲ್ಲೇ ಸ್ವೀಟ್ ಆಯ್ತಾ? ಹುಳಿ ಇರಬೇಕು. ನಾವೇನು ಮಾಡೋಣ? ಸ್ವೀಟ್ ಆಯ್ತಪ್ಪ. ಈ ಹಣ್ಣೆಲ್ಲ ಹುಳಿನೇ ನೋಡಿರೋದ. ಕೊಡ್ಬೋದಾ ಇಲ್ವಾ? ಬೇಡ ಬೇಡ ಬೇಡ. ನೀನೇನು ನೋಡಿದ್ಯಾ? ಬೇಕಾಗಿಲ್ಲ. ಚೆಕ್ ಮಾಡಿ ಕೊಡು. ಬೇಡ ಅವೇನು ಕೊಟ್ಟೆ ಸಣ್ಣ ಚೆಕ್ ಮಾಡಿ. ಇದೇ ಫಸ್ಟ್ ಟೈಮು ಸ್ವೀಟ್ ಆಗಿರೋದು ತಿಂತಾರೋದು. ಇದು ಸಾಲ್ಟ್ ಇಲ್ಲದೆ ಇದ್ರೂ ತಿನ್ಬೋದು. ಇಲ್ಲಿ ಅದು ಧೂಳಿಗೆ ಗುಳ್ಳೇನೋ ಆಗ್ಬಿಟ್ಟೈತೆ. ಆಚೆ ಮಾಲಗಿದೆ. ಸಿಪ್ಪೆ ಒಂಥರ ಹೋಗ್ರು. ಏನೇನು ತಂದೆ ಅಂತ ತೋರಿಸ್ತೀನಿ. ಹೋಗಿದ್ದಕ್ಕೆ ತಂದಿದ್ದೆ ಏನು ಗೊತ್ತಾ? ಚಿಕ್ಕಪೇಟೆ ಅಂದ್ಕೊಂಡು ಹೋಗಿದ್ದೆವು. ಒತ್ಕೊ ಬಂದಿರೋದು KR ಮಾರ್ಕೆಟ್ನ. ಹಿಂಗಾಗೈತೆ. ಉಪ್ಪು ಖಾರ 2 3, 2, 1 ಬೇರೆ. ಕಣ್ಣು ಬೇರೆ ಯಾಕೆ ಹೊಡಿತಿದ್ಯಾ? ಚೆನ್ನಾಯ್ತಾ ತಿನ್ನು. ಮತ್ತು ಹಣ್ಣು ತಂದಿದ್ಯಾ ಬೇಡ ಅಂತಿದೆ. ಫಸ್ಟು ನೋಡಿದಾಗ ಡವ್ ಮಾಡೋದು ಅಷ್ಟೇ. ಇಲ್ಲಿ ತಂದಿರೋದೆಲ್ಲ ಇಲ್ಲಿ ತುಂಬಿದ್ದೀನಿ. ಈ ಬಿಂದಿಗೆನ ತಗೊಂಡು ಹೋದೆ, ಏನೇಂತೂ ಇಲ್ಲ, ಓದ್ಕೊಂಡೋಗಿ ವಾಪಸ್ ತಂದಿದ್ದು. ಇಲ್ಲಿ ತರಕಾರಿ ನುಗ್ಗೆಕಾಯಿ, ಇಲ್ಲಿ ತೆಂಗಿನಕಾಯಿ ತೋರಿಸ್ತೀನಿ. ಆ ತೆಂಗಿನಕಾಯಿ ಬಿಂದಿಗೆಗೆ ಆಗೋ ಥರ ಇರಲಿ ಅಂದ್ಬಿಟ್ಟು ದೊಡ್ಡ ಸೈಜು ಹುಡ್ಕೊಂಡು ಎತ್ಕೊಬಂದಿದ್ದೀನಿ. 2 ಐತೆ, ಯಾವುದಾಯ್ತದ ಅದನ್ನು ಇಡೋದು. ಏನೇನು ತೊಗೊಂಡು ಬಂದೆ ಅಂದರೆ, ನಾನು ಅದೇ ಹೇಳ್ದಂಗೆ ಚಿಕ್ಕಪೇಟೆಗೆ ಹೋಗಿ ಏನು ತಂದೆ ಅಂದರೆ ಮಾರ್ಕೆಟ್ ವಸ್ತುಗಳೆಲ್ಲ ತಂದಿದ್ದೀನಿ. ಪೈನಾಪಲ್ ಅದು ತೆಗಿಯೋಕ್ಕೂ ಆಯ್ತಲ್ಲ. ಇಲ್ಲಿ 2 ಪೈನಾಪಲ್ಲು ಆ ಕಡೆ ಈ ಕಡೆ ಇಡೋದಕ್ಕೆ. ನಂಗೆ ಹೆಂಗೆ ಗೊತ್ತಾ, ಅಲ್ಲಿ ಹಣ್ಣು ಚೆನ್ನಾಗಿರೋದಕ್ಕಿಂತ ಮೇಲ್ಗಡೆ ಜುಟ್ಟು ಚೆನ್ನಾಗಿರಬೇಕು ಅದ್ರದ್ದು. ಹಂಗೆ ನೋಡಿ ತಂದಿದ್ದೀನಿ. ಹಣ್ಣು ಚೆನ್ನಾಗೈತೆ. ಅಂದರೆ ಯಾವ ಥರ ಅಂದರೆ ಹಣ್ಣಿರೋದು ಇಷ್ಟಿಷ್ಟ ಐತೆ ಅಷ್ಟೇ. ಪುಟ್ಟಕ್ಕೆ ಬರೋ ಥರ ಹಣ್ಣು. ಲೆಂತಿಯಾಗಿದ್ದಿದ್ವು, ಅದಕ್ಕೆಲ್ಲ ಹಿಂಗೆ ಬಗ್ಬಿಟ್ಟಿತ್ತು ಜುಟ್ಟು. ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ತಗೊಂಡೆ. ಇಷ್ಟ ಆ್ಯಪಲು 200 ರೂಪಾಯಿ, 250 ರೂಪಾಯಿ ಕೆಜಿ ಆ್ಯಪಲು. ಅಂದರೆ ದಾಳಿಂಬೆನೂ ಹಾಗೆ ರೇಟು. ಅಯ್ಯಪ್ಪ ಹೆಂಗಂಟ ಕೊಡೋ. ಎಲ್ಲ ರೇಟ್ ಜಾಸ್ತಿ ಅಂದರೆ ಸೈಜ್ ಮೇಲೆ ಡಿಪೆಂಡ್ ಹಣ್ಣುಗಳೆಲ್ಲ. ಇಲ್ಲಿ
ಈ ರೀತಿ. ಓ ನೋಡು ಒತ್ತಿರೋದು ಕೊಟ್ಟವನೇ, ಇಲ್ಲಿ ಒತ್ತೈತೆ. ನನ್ನ ಅದಕ್ಕೆ ನೋಡು ಒಂದೇ ಇವ್ರು ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದರೆ ಇದು ಒತ್ತೈತೆ. ಬರೀ ಅವ್ನು ಹೆಂಗೆಲ್ಲ ತೋರಿಸೋದು ಹಿಂಗೆ ತೋರಿಸ್ಬಿಟ್ಟು ಕೊಡ್ತಾರೆ. ಅದು ಒಂದು ಮಾತ್ರ ಫುಲ್ ಒತ್ತೈತೆ. ಇದ್ರ ಮೇಲೆ ಇಲ್ಲೂ ಒಂದು ಒತ್ತೈತೆ. ಹರೀಶಾ ಎಲ್ಲ ಒತ್ತಬೇಕಲ್ಲ, ಎಲ್ಲ ಒತ್ತಿರೋದೆ. ನಾವು ತಗೋಬೇಕು. ನೀನು 250 ರೂಪಾಯಿ ಕೊಟ್ಟು ಈ ಥರದ್ದು ಹಣ್ಣು. ಇದು ಹಬ್ಬದೊಳಗೆ ಏನಾಗುತ್ತೋ ಕತೆ ಗೊತ್ತಿಲ್ಲ ಅನಿಸ್ತೈತೆ. ತಿನ್ಕೊಂಡತ್ತ ಬೇರೆ ತರಬೇಕು. 100 ರೂಪಾಯಿಗೂ ಸಿಗ್ತಿದ್ದು, ತಿನ್ನಕ್ಕೆ ಬೇಕಿದ್ರೆ ಯಾವ ಥರ ಗೊತ್ತಿತ್ತು. ಬಟ್ ಈ ಥರದ್ದೇ ಇಷ್ಟ. ಪೂರ್ತಿ ಡಾರ್ಕ್ ರೆಡ್ ಬರೋದು ಚೆನ್ನಾಗಿರಲ್ಲ. ಇದು ಇಲ್ಲೊತ್ತೈತೆ, ಆಮೇಲೆ ಇಲ್ಲೊತ್ತೈತೆ, ಇಲ್ಲಿ 2 ಕಡೆ, ಇಷ್ಟು ಕಡೆ ಒತ್ತೈತೆ. ಅವ್ರ ಕರ್ಮ, ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅವ್ರ ಕರ್ಮ ಅವ್ರು ತಿಂತಾರೆ ಅಷ್ಟೇ. ಇನ್ನು ಹೇಳ್ದಂಗೆ ಮಾರ್ಕೆಟ್ ಅಂದ್ಕೊಂಡು ಹೋಗೋದಷ್ಟೇ. ನಮ್ಮಲ್ಲೇ ಬೇಜಾನ್ ಚೆನ್ನಾಗಿ ಸಿಗುತ್ತೆ. ಸುಮ್ಮನೆ ಈಗ ಹೋಗಿದ್ದಕ್ಕೆ ತಗೊಬಂದೆ ಅಷ್ಟೇ, ಇಲ್ಲಾಂದರೆ ತರ್ತಿರ್ಲಿಲ್ಲ. ಇವ್ರಿಬ್ರದ್ದು ಕಚ್ಚ ಕಾಯಲ್ಲಿ ತಲೆ ಹೊಡೆದಾಕ್ತೀನಿ ಇಬ್ರದ್ದು. 2 ಇಬ್ರಿಗೂ ಒಂದೊಂದಿರವೆ ಹೊಡಿತೀನಿ ಸರಿಯಾಗಿ. ಇಲ್ಲಿ ಇದು ಬೀನ್ಸು ಇಲ್ಲಿ 70 ರೂಪಾಯಿ ಕೆಜಿ ಐತೆ. ನೋಡಿದ್ರೆ ಅಲ್ಲಿ 80 ರೂಪಾಯಿ ಐತೆ ಕೆಜಿ. ಇದನ್ನು ಬೇರೆ ಇಟ್ಕೊಂಡಿದ್ದೀನಿ, ಧೂಳು ಹೊಡಿಯೋಕ್ಕೆ ಅಂತ ಇಟ್ಕೊಂಡಿರೋದು ಒಂದು ಹೊಸದು. ಇನ್ನು ಅದೇ ಕ್ಯಾರೆಟು 60 ರೂಪಾಯಿ ಏನೋ ಇತ್ತು. ಕ್ಯಾರೆಟ್ 60 ಅಲ್ವಾ? ಹಾಂ, ಕ್ಯಾರೆಟ್ 60 ರೂಪಾಯಿ. ಅದು ಏನೇನು ತಂದು ಏನೇನು ಹೋಗಿ ಏನೇನು ತಗೊಬಂದು. ಇನ್ನು ಅವರೆಕಾಯಿ ನಾನು 1 kg ಹಾಕಪ್ಪ ಅಂದರೆ 2 kg ತಗೊಂಡ್ರು. ಮನೆ ಕ್ಲೀನ್ ಮಾಡ್ಬೇಕು ಕೆಲಸವೇ ಹಬ್ಬಕ್ಕೆ ಅಂದ್ರೆ ಏನು ಕಳ ಹಿಡಿದ್ರೆ ಇಷ್ಟು ಬರ್ತವೆ ಅಂತ. ಬಟ್ ಇಷ್ಟ, ಅದಕ್ಕೋಸ್ಕರ 2 kg ತಂದಿದ್ದೀನಿ. ಬಿಡಿಸಿ ಅವನ್ನ ಇಟ್ಬಿಡ್ಬೇಕು. ಇನ್ನು ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು 100 ರೂಪಾಯಿ ಕೆಜಿ, 50 ರೂಪಾಯಿ ಕೊಟ್ಬಿಟ್ಟು 3 ಮಾವಿನಕಾಯಿ. ಕಾಯಿ ಫುಲ್ ಕಾಯಿ ಬೇಡ ಬಿಡು, ಹಸ್ಕೊಂಡಿರು. ತಿಂದು ಮುಗಿಸಿದ್ರೆ ಸರಿ. ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ಅದನ್ನೇ ತಿನ್ನಿಸ್ತೀನಿ. ನಾಳೆ ಬೆಳಗ್ಗೆ ತಿನ್ನಿಸ್ತೀನಿ ಅದನ್ನು. ಇನ್ನು ಅಯ್ಯೋ ಇದೆಲ್ಲ ಬಿತ್ತಕ್ಕಾಗಲ್ಲ. ಇವು ಮೂಸಂಬೆ ಹಣ್ಣುಗಳು. ಸುಮ್ಮನೆ ಅದು ಏನು ಬಿಚ್ಚಿ ಏನು ತೋರ್ಸೋ ಥರದ್ದು ಏನಿಲ್ಲ. ದಾಳಿಂಬೆ ಹಣ್ಣು ಅದು 1 kg. ಅದೆಷ್ಟು? ಅದು ಎಷ್ಟು? 180. 200 ರೂಪಾಯಿ ಕೆಜಿ. ಅದು 200 ರೂಪಾಯಿ ಒಂದು ಕಡೆ ಹೇಳಿದ್ರು. 180 ಕೊಟ್ಟು 4 ಹಣ್ಣು ಬಂದೈತೆ ಅಷ್ಟೇ 1 kg. ಇನ್ನು ಇದು ಸ್ಕ್ರೀನ್ ಅಲ್ಲ, ಬ್ಯಾಕ್ ಡ್ರಾಪ್ ಏನೋ ಅದು ಹಾಕಿದಾಗ ಚಂದ ಕಾಣಿಸ್ತದೆ. ಚಂದ ಈ ಥರ ಡಿಸೈನ್ ಬರುತ್ತೆ. ಕೋಲಮ್ ಡಿಸೈನ್. ಕೋಲಮ್ ಅಲ್ಲ, ಕೋಲಮು ರಂಗೋಲಿನ ಕೋಲಮ್ ಅನ್ನೋದು. ಅದೇ ಬೇಕು ಅನಿಸ್ತು. ಇದು ಕಾಸ್ಟ್ಲಿ. ಆನ್ಲೈನಲ್ಲಿ ಇವೆಲ್ಲ ಕಮ್ಮಿ. ಎಷ್ಟಂದರೆ 8x8. ದೊಡ್ಡ ಸೈಜ್ ಐತೆ. ಇಲ್ಲಿ ಹಿಂಗೆ ಹಾಕೋದು. ಆಗ್ತಾ ಕಾಣಿಸುತ್ತೆ ಬಿಡು. ನೀನು ತಲೆ ಕೆಡಿಸ್ಕೊಡ. ತೆಗಿ ಈ ರೀತಿದು. ಇದನ್ನು ಒಂದು ತಗೊಂಡಿರೋದು. ಇದು 8x8 ಬರುತ್ತೆ. ಇದಕ್ಕೆ 800 ರೂಪೀಸ್. 8x8 ಅಂತ ಅಲ್ಲ, ಅಲ್ಲೇನಾ? 800 ರೂಪಾಯಿ ಇದು. ಅದೇ ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ರೆ 7x6 ಏನೋ ಬಂದಿರೋದು ಅನಿಸುತ್ತೆ ಅಷ್ಟೇ. ವಿಷಲ್ ಹೊಡೆದ್ರು ಹೊಡಿತೀನಿ. ಇನ್ನು ಇದು ದಿಂಡು ಬ್ಯಾಕ್ ಡ್ರಾಪ್ಗೆ ಇಷ್ಟೇ ಅಲ್ಲ. ಇನ್ನೊಂದು ಅಲ್ಲ ಸರ್, ಇದು ಬಂದು ಏನಂದರೆ ಒಂದು 7 ಇಂಚಸ್ತು, 7 ಫೀಟು, ಇನ್ನೊಂದು 5 ಫೀಟು. ಆದರೂ ಇದೆಲ್ಲ ತಗೊಳ್ಳೋಕ್ಕಿಂತ ನಿಜವಾದ ಗುಣ ತಗೊಂಡು ಹಾಕ್ಬೋದು. ಅಷ್ಟು ಕಾಸ್ಟ್ಲಿ ಆಗಿದೆಲ್ಲ. ಸಾಕು ನಾನೇ ಮುಚ್ಚೋಗಿದ್ದೀನಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನಿಸ್ತು ಇವೆಲ್ಲ. ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಒಂದೇ ಥರನೂ ಮಾಡೋಕ್ಕಾಗಲ್ಲ. ಬಟ್ ಇದಿಲ್ಲ, ತಗೊಬಂದಿದ್ದಾಯ್ತು. ಇಡೋದು ನಾನು ವಿಡಿಯೋ ಮಾಡ್ತಾ ಇದ್ದೀನೋ ನಿನ್ನ ಜೊತೆ ಆಟ ಆಡ್ತಾ ಇದ್ದೀನೋ ಹೋಗಾಯ್ತಾ ಸರ್. ಇಷ್ಟು ಹೂವಾರಗಳು ತಂದು ವಿಡಿಯೋ ಮಾಡ್ಬಿಡು. ನಾನು ಎಡಿಟ್ ಮಾಡೋಕ್ಕಾಗಲ್ಲ ನಾಯಿ. ಇದನ್ನ ಹೆಂಗೆ ಹಾಕೋದು ಅಂತ ಹಾಕಿದ್ದೀನಿ ನನಗೆ ಗೊತ್ತಾಗೋದು. ಒಂದು ಆ ಥರದ್ದು, ಆಮೇಲೆ ಇದು ಈ ಥರದ್ದು ಒಂದಷ್ಟು, ಅಂದರೆ ಈ ಥರದ್ದು ಗ್ರೀನು, ಈ ರೀತಿದು ಗ್ರೀನು ಮತ್ತು ರೆಡ್ಡು, ಗ್ರೀನು ಮತ್ತು ಪಿಂಕು, ವೈಟು, ಈ ಥರದ್ದು ಒಂದಷ್ಟು ತಗೊಂಡಿರೋದು. ಇದು ಫ್ಲವರು. ಇದೇನೇ ಚಿಕ್ಕಪೇಟೆಯಲ್ಲಿ ಮೇಯ್ನ್ ತಂದಿದ್ದು ಅಂದರೆ ನಾನು ಚಿಕ್ಕಪೇಟೆಯಲ್ಲಿ ಇದು ಒಂದೇನೆ, ಇನ್ನೇನು ತಗೊಳ್ಳಿಲ್ಲ. ಆ ಮಕ್ಕದ್ದು ಅಲಂಕಾರ ಕೇಳಿದೆ,
ಎಷ್ಟು 6,000 5,000 4,500 ಅದು ಜಸ್ಟು ಇದು ಹಾಕೋದಕ್ಕೆ ಏನು ಮೇಲ್ಗಡೆ ಆ ಡೆಕೋರೇಷನ್ಗೆ. ಮುಖವಾಡಕ್ಕೆ ಪೇಂಟಿಂಗ್ ಮಾಡಬೇಕು ಅಂದರೆ ಅದು ಸಪ್ರೇಟ್ 1,500 ಆಗುತ್ತಂತೆ. ಇಷ್ಟು ಅಂತ ಹೇಳಿದ್ರು. ಅದು ಮಾಡಿಸ್ಬೇಕು ಅಂತ ಆಸೆ ಇದೆ. ಅಂದರೆ ಬರೀ ಜ್ಯುವೆಲರೀಸ್ ಹಾಕ್ಸ್ತೀನಿ, ನಾನು ಪೇಂಟಿಂಗ್ ಮಾಡಿಸಲ್ಲ. ನನಗೇನು ಪೇಂಟ್ ಮಾಡಿಸೋ ಆಸೆ ಇಲ್ಲ. ನನಗೆ ನಾನೇ ಕೂತು ಕಣ್ಣು ಮೂಗು ಬಾಯಿ ಅಲಂಕಾರ ಮಾಡ್ತೀನಲ್ಲ, ನಂಗೆ ನಾನು ಮಾಡೋದೇ ಇಷ್ಟ. ಹಾಗಾಗಿ ಅದನ್ನು ಹಾಕ್ಸೋಕ್ಕೆ ಇಷ್ಟ ಇಲ್ಲ. ಆದರೆ ಮುಖವಾಡನೂ ಕೂಡ ತೊಗೊಂಡೋಗಿರಲಿಲ್ಲ ನಾನು, ಹಾಗಾಗಿ ಅದನ್ನು ಬೇಡ ಅಂತ ಹೇಳಿ ಹಾಗೆ ಬಂದೆ. ನೋಡೋಣ, ನೆಕ್ಸ್ಟ್ ಇಯರ್ ಮಾತ್ರ ಪಕ್ಕಾ ಮಾಡಿಸ್ತೀನಿ. ಚೆನ್ನಾಗಿತ್ತು. ಬಟ್ ಅದರಲ್ಲಿ ಪ್ರೀಮಿಯಮ್ ಕ್ವಾಲಿಟಿನೂ ಇತ್ತು, ನಾರ್ಮಲ್ ಕ್ವಾಲಿಟಿನೂ ಇತ್ತು. ಪ್ರೀಮಿಯಮ್ ಕ್ವಾಲಿಟಿ ತೊಗೊಂಡ್ರೆ ಅಂತ ಅನಿಸ್ತು. ಅದು ಕಾಸ್ಟ್ ಜಾಸ್ತಿ ಅಲ್ಲಿ. ಅದೇ ಹೇಳ್ದಂಗೆ ಅದು ಅಲಂಕಾರ ಮಾಡೋದಕ್ಕೆ ಕಾಸ್ಟು ಜಾಸ್ತಿ ಆಯ್ತಿತ್ತು. ಈ ಸರಿ ಆ ಬಜೆಟ್ನ ಪ್ಲ್ಯಾನೇ ಮಾಡಿರಲಿಲ್ಲ, ಹಾಗಾಗಿ ಈ ಸರಿ ಬೇಡ ಅಂದ್ಕೊಂಡು ಬಂದಿದ್ದೀನಿ. ಅಂದರೆ ಹಬ್ಬ ಮುಗಿದಾಗ ಮಧ್ಯದಲ್ಲಿ ಹೋಗಿ ಹಾಕ್ಸಿದ್ರೆ ಅಷ್ಟೋ ಕಾಸ್ಟ್ ಕಮ್ಮಿ ಇರುತ್ತೆ. ಬಟ್ ಇವಾಗಲೇ ಹಾಕ್ಸೋದಕ್ಕೆ ಹೋದರೆ ಕಾಸ್ಟು ಎಲ್ಲರೂ ತಗೋತಾರೆ, ಹಾಕ್ಸ್ತಾರೆ ಅಂತ ಜಾಸ್ತಿ ಇರುತ್ತೆ. ನಾರ್ಮಲ್ ಇನ್ನೊಂದು ನಾವು ಕೇಳಿದ್ದು ಮುಂಚೆ ಇನ್ನೊಂದು ಹೇಳಿದ್ರಲ್ಲ, ಬೇರೆ ಕಮ್ಮಿದು ಅಂತ ಹೇಳಿದ್ರಲ್ಲ, ನಾನು ಚೆನ್ನಾಗಿರೋ ಕ್ವಾಲಿಟಿ ನೋಡಿದ್ದು. ಕಮ್ಮಿದು ಅಂತ ಹೇಳಿದ್ದು ಎಷ್ಟು ಹೇಳಿದವರು? 3.5. ಅದು 3.5. ಚೆನ್ನಾಗಿರೋದು ಅಂದರೆ 5, 6. ಅದೇ ಪ್ರೀಮಿಯಂ ಕ್ವಾಲಿಟಿ ಅಂದರೆ 5, 6. ನಾರ್ಮಲ್ ಕ್ವಾಲಿಟಿ ಅಂದರೆ ನಾವು ಯೂಸ್ ಮಾಡೋದು ಈ ಏನು 1,000 ರೂಪಾಯಿ ಸೆಟ್ಗಳೇನೇನು ಬರುತ್ತೆ ಆ ಥರ ಸೆಟ್ಗಳನ್ನ ಕಟ್ ಮಾಡಿ ಹಾಕ್ಕೊಡೋದು, ಅದೆಲ್ಲ ಕಮ್ಮಿ ಅನಿಸುತ್ತೆ. ಬಟ್ ಪ್ರೀಮಿಯಂ ಕ್ವಾಲಿಟಿ ಅಂದರೆ ಈ ಕಿವಿದು ಮತ್ತು ಇಲ್ಲಿ ಹಾಕೋದು, ಇಲ್ಲಿ ಹಾಕೋದಲ್ಲ, ಕಿವಿದು ಮೇಯ್ನ್ ಕಿವಿ ಇದೆಲ್ಲ ಎಲ್ಲದಕ್ಕೂ ಪ್ರೀಮಿಯಂ ಕ್ವಾಲಿಟಿದೆ ಹಾಕ್ತಾರೆ. ಬಟ್ ಏನು ಸರಗಳು ಅದೆಲ್ಲ ಬರುತ್ತಲ್ಲ, ಅದು ಚೆನ್ನಾಗಿರೋದು ಹಾಕಬೇಕು ಅಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಅಂತ ಹೇಳಿದ್ರು. ಸರಿ, ನೆಕ್ಸ್ಟ್ ಟೈಮು ಅದು ಅಳತೆನೂ ತೊಗೊಂಡೋಗಿಲ್ಲ, ಸುಮ್ಮನೆ ತಂದುಬಿಟ್ಟು ಅಷ್ಟು ಕೊಟ್ಬಿಟ್ಟು ಅದು ಆಗಲಿಲ್ಲ ಅಂದರೆ ಏನು ಮಾಡೋಣ. ನಾನು ಮುಖವಾಡ ತೊಗೊಂಡೋಗಿದ್ರೆ ಹಾಕ್ಸ್ಕೊಂಡು ಹೋಗ್ಬೋದಿತ್ತು, ಅದು ಇಲ್ಲ. ಸೊ ಹಾಗಾಗಿ ಬೇಡ, ಹಾಳು ಮಾಡೋದು. ನೆಕ್ಸ್ಟ್ ಟೈಮ್ ಹಾಕ್ಸ್ತೇನೆ ಅದನ್ನೆಲ್ಲದನ್ನು. ಇವಾಗ ಬ್ಯಾಕ್ ಡ್ರಾಪ್ಗೆ ಇದನ್ನು ತಗೊಂಡು ಬಂದಿರೋದು. ನೋಡೋಣ ಇದನ್ನೆಲ್ಲ ಹಾಕಿ ಹಬ್ಬದ ದಿನ ಹೇಗೆ ಕಾಣಿಸುತ್ತೆ ಅಂತ ಟ್ರಯಲ್ ನೋಡೋಣ. ಇನ್ನು ಈ ಚಿಕ್ಕಪೇಟೆ ಶಾಪಿಂಗ್ ಅಲ್ಲ, KR ಮಾರ್ಕೆಟ್ ಶಾಪಿಂಗ್ ಇಷ್ಟ ಆಗೈತೆ. ಚಿಕ್ಕಪೇಟೆ ಶಾಪಿಂಗ್ ಇಷ್ಟೇ, ಇದು ಒಂದೇ ಮಾಡಿರೋದು. ಸೀರೆ ನೋಡಿದೆ, ಸೀರೆ ಇಷ್ಟ ಆಗಲಿಲ್ಲ ನನಗೆ, ಸೀರೆ ತಗೊಳ್ಳಿಲ್ಲ. ಒಂದೇ ಒಂದು ಸೀರೆ ತೊಗೊಂಡೆ. ಅದು ಯಾಕೆ ತಗೊಂಡೆ, ಯಾವ್ದು ತಗೊಂಡೆ ಅನ್ನೋದನ್ನು ಆಮೇಲೆ ಮುಂದೆ ಒಂದ್ಸರಿ ತೋರಿಸ್ತೀನಿ. ಇದಿಷ್ಟನ್ನ ತೊಗೊಂಡಿದ್ದು. ಓಕೆ, ಇನ್ನು ಸಾಕಾಗಿದೆ. ಮನೆ ಕ್ಲೀನಿಂಗು ಕೂಡ ಸ್ಟಾರ್ಟ್ ಮಾಡಬೇಕು, ಅದನ್ನು ಕೂಡ ಮಾಡ್ಕೊತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್ ಬಾಯ್. ಮುಗಿತಾ? ಹಾಂ.